ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಹಿಂದುತ್ವ ಪಡೆಗಳು, ಗೂಂಡಾ ಪಡೆಗಳಿಗೆ ಹೊಸ ಅಸ್ತ್ರ ಏನು ಅಂದ್ರೆ ಬಾಂಗ್ಲಾ ವಲಸಿಗರು, ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಕಂಡವರನ್ನ ಹೋಗಿ ಪ್ರಶ್ನೆ ಮಾಡೋದು, ಅವರನ್ನ ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸೋದು, ಏನೆಲ್ಲ ಸಾಧ್ಯನೋ ಎಲ್ಲವನ್ನು ಮಾಡ್ತಿದ್ದಾರೆ. ಅದರ ಆಧಾರದ ಮೇಲೆ ಇಂತಹ ಗನಾಂಧಾರಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಅದಕ್ಕೊಂದು QR ಕೋಡ್ ಅನ್ನು ರೆಡಿ ಮಾಡಿಕೊಂಡು ಆ ಮೂಲಕ ಭಿಕ್ಷೆ ಎತ್ಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನ ಅಡ್ಡದಾರಿಯಲ್ಲಿ ಮಾಡ್ತಿರೋದನ್ನ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆದರೆ ಮಂಗಳೂರಿನಲ್ಲಿ ಆ ಪ್ರಯತ್ನ ಮಾಡಿದಂತಹ ಒಂದು ಗುಂಪಿಗೆ ಸರಿಯಾಗಿ ಪೆಟ್ಟು ಬಿದ್ದಿದೆ. ಮಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಲ್ಲಿ ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ಒಳ್ಳೆಯ ಕ್ರಮವನ್ನು ಕೈಗೊಂಡಿದ್ದಾರೆ. ಆ ಪುಡಾರಿಗಳನ್ನ ಬಂಧಿಸಿ ಕಂಬಿಯ ಹಿಂದೆ ಹಾಕಿದ್ದಾರೆ. ಆದರೆ ಬೆಂಗಳೂರಲ್ಲಿ ಅದೇ ರೀತಿಯಾದಂತಹ ನೀಚ ಕೃತ್ಯವನ್ನು ಮಾಡ್ತಿರುವಂತಹ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ತಲೆ ಹಿಡುಕ ಆರೋಪ ಇರುವ, ಕೊಲೆ ಆರೋಪ ಇರುವಂತಹ ಒಬ್ಬ ಪುಡಿ ರೌಡಿ ಅದನ್ನ ಓಪನ್ ಆಗಿ ಮಾಡ್ತಿದ್ದಾನೆ. ಆದರೆ ಪೊಲೀಸರು ಇಲ್ಲಿ ಯಾವುದೇ ಕ್ರಮವನ್ನ ಇನ್ನೂ ಕೈಗೊಂಡಿಲ್ಲ. ಸೊ ಅವನ ಮೇಲೆ ಲಾಠಿಯನ್ನ ಯಾವಾಗ ಬೀಸ್ತೀರಿ ಅದನ್ನು ಸಹ ನಾವು ಇವಾಗ ಪ್ರಶ್ನೆ ಮಾಡಬೇಕಾಗಿದೆ. ಸೊ ಮೊದಲಿಗೆ ಮಂಗಳೂರಲ್ಲಿ ಏನಾಯ್ತು, ಯಾರು ಈ ಒಂದು ನೀಚತನವನ್ನ ಮಾಡಕ್ಕೆ ಹೋಗಿ ಈಗ ಸಿಗಾಕೊಂಡು ಒಳಗಡೆ ಹೋಗಿದ್ದಾರೆ ನೋಡೋಣ. ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಹಿಂದೂ ಗೆಳೆಯರ ಬಳಗ ಅಂತ ಹೆಸರಿಟ್ಕೊಂಡಿದೆ. ಆ ವಾಟ್ಸಪ್ ಗ್ರೂಪ್ ನಲ್ಲಿ ಒಂದು ಮೆಸೇಜ್ ಅನ್ನ ಹರಿಬಿಟ್ರು. ಸೋಷಿಯಲ್ ಮೀಡಿಯಾನ ಇವರೆಲ್ಲ ಇಂಥ ನೀಚತನಕ್ಕೆ, ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೇನೆ ಬಳಸ್ಕೊಳ್ಳೋದು. ಏನಂತ ಬಿಟ್ರು, ಮಂಗಳೂರು ಮಿನಿ ಬಾಂಗ್ಲಾ ಆಗುವ ಮೊದಲು ಎಚ್ಚೆತ್ತುಕೊಳ್ಳಿ ಅಂತ ಟೈಟಲ್ ಕೊಟ್ಟು ಅದರ ಕೆಳಗಡೆ ಒಂದು ಸಂದೇಶವನ್ನ ಹಾಕಿದ್ದಾರೆ. ಏನಂತ, ಮಂಗಳೂರು ರಾವಣ್ ರಾವ್ ಸರ್ಕಲ್ ರಿಕ್ಷಾ ಸ್ಟ್ಯಾಂಡ್ ಹಿಂದೆ ಬಂಗಾಳಿ ಕ್ಯಾಂಟೀನ್ ಅಂತ ಬೋರ್ಡ್ ಹಾಕಿ ಅದರ ಅಕ್ಕಪಕ್ಕ ಕೆಲವು ಅನಧಿಕೃತ ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಓಕೆ, ಸ್ಥಳೀಯರ ಪ್ರಕಾರ ಸಂಜೆ ಆಗುತ್ತಿದ್ದಂತೆ ಸೆಕ್ಸ್ ದಂಧೆಯೂ ಕೂಡ ನಡೆಯುತ್ತಿದೆ. ಇದನ್ನು ಪೊಲೀಸ್ ಇಲಾಖೆ ನೋಡಿಯೂ ಕಣ್ಣು ಮುಚ್ಚಿ ಕುಳಿತಿದೆ. ಹಿಂದೂ ಸಂಘಟನೆಯವರಿಗೆ ತಿಳಿಯುವ ಹಾಗೆ ಇದನ್ನು ಶೇರ್ ಮಾಡಿ ಮಂಗಳೂರು ಉಳಿಸಿ ಅಂತ ಒಂದು ಮೆಸೇಜ್ ಅನ್ನ ನಾನು ಹೇಳ್ದಂಗೆ ಹಿಂದೂ ಗೆಳೆಯರ ಬಳಗ ಅನ್ನುವಂತಹ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿದ್ರು. ಇದು ಅಲ್ಲಿ ಅಲರ್ಟ್ ಆಗಿರುವಂತಹ ಪೊಲೀಸರ ಕಣ್ಣಿಗೆ ಬಿದ್ದಿದೆ. ಯಾಕೆ ಅಲರ್ಟ್ ಆಗಿದ್ದಾರೆ ಪೊಲೀಸರು ಅಂದ್ರೆ ನಿಮಗೆ ಗೊತ್ತಿದೆ, ಕಳೆದ 1 ವರ್ಷದಿಂದ ಅಲ್ಲಿ ಮಂಗಳೂರಲ್ಲಿ ಎಲ್ಲವನ್ನೂ ಸಹ ಸುಸೂತ್ರವಾಗಿ, ಕಾನೂನುಬದ್ಧವಾಗಿ ಅಥವಾ ಶಾಂತಿಯುತವಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿಯೇ ಸುಧೀರ್ ಕುಮಾರ್ ರೆಡ್ಡಿ ಅವರು ಮತ್ತು ಅರುಣ್ ಅವರನ್ನ ಅಲ್ಲಿ SP ಮತ್ತು ಕಮಿಷನರ್ ಆಗಿ ಅಲ್ಲಿ ನೇಮಕ ಮಾಡಿರುವಂತಹದ್ದು. ಅವರು ಸಮರ್ಥವಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಇಲ್ಲಿಯವರೆಗೆ. ಸೊ ಅವರ ಕಣ್ಣಿಗೆ ಬಿತ್ತು. ಅವರು ನಿಗಾ ಇಡೋದಕ್ಕೆ ಒಂದು ಟೀಮ್ ಅನ್ನು ಇಟ್ಟಿದ್ದಾರೆ. ಮಂಗಳೂರು ಪೊಲೀಸರು ಸೋಷಿಯಲ್ ಮೀಡಿಯಾ ಮೇಲೆ ನಿಗಾ ಇಡೋದಕ್ಕೆ ಅಂತ ಒಂದು ಟೀಮ್ ಇಟ್ಟಿದ್ದಾರೆ. ಅವರ ಕಣ್ಣಿಗೆ ಇದು ಬಿತ್ತು. ಅದು ಬಿದ್ದ ತಕ್ಷಣನೇ ಅದರ ಮೂಲವನ್ನ ಹುಡುಕಿದ್ದಾರೆ. ಅದು ಯಾರ್ದು ಎತ್ತ ಅಂತೆಲ್ಲ ನೋಡಿದರೆ ಇಬ್ಬರ ಮೇಲೆ FIR ಹಾಕಿದ್ದಾರೆ. ಯಾಕಂದ್ರೆ ಇದು ಸುಳ್ಳು ಸುದ್ದಿ. ಈ ಸುದ್ದಿಯನ್ನ ಜಾಡು ಹಿಡಿದು ಹೋಗಿ ತನಿಖೆ ಮಾಡಿದಾಗ ಆ ಜಾಗವನ್ನ ಸುಮಾರು 14-15 ವರ್ಷಗಳ ಹಿಂದೆನೆ ಅಲ್ಲಿ ವಾಸ ಮಾಡ್ತಿರುವಂತಹ ವ್ಯಕ್ತಿಗಳು ಖರೀದಿ ಮಾಡಿದ್ದಾರೆ, ಲೀಗಲ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಅದು ಅವರ ಲ್ಯಾಂಡು, ಅವರ ಜಾಗ, ಅಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆದರೆ ಇವರು ಧರ್ಮದ್ವೇಷಕ್ಕೆ, ಬಾಂಗ್ಲಾ ಮುಸ್ಲಿಮರು ಅಂತ ಕತೆ ಕಟ್ಟೋದಕ್ಕೆ ಇದನ್ನ ಬಳಸ್ಕೊಂಡಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇವರ ಅಂತಿಮ ಉದ್ದೇಶ ಒಂದು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಬೇಕು. ಆ ಟಾರ್ಗೆಟ್ ಮಾಡ್ತಿದೀವಿ ಅನ್ನೋದೇ ನಮ್ಮ ಘನಾಂಧಾರಿ ಕೆಲಸ ಅಂತ ಹೇಳಿ ಅದಕ್ಕೊಂದು QR ಕೋಡ್ ಹಾಕಿ ಅದರಲ್ಲಿ ಭಿಕ್ಷೆ ಬೇಡಬೇಕು. ಇದು ಅವರ ಅಂತಿಮ ಉದ್ದೇಶ. ಸೊ ಅಲ್ಲಿಗೆ ಬರೋಣ. ಸೊ ಅದು ಪೊಲೀಸರು ಅದು ಸುಳ್ಳು ಸುದ್ದಿ ಅನ್ನೋದು ಕನ್ಫರ್ಮ್ ಆದ ತಕ್ಷಣ ಇಬ್ಬರ ಮೇಲೆ FIR ಹಾಕಿದ್ರು. 70 ವರ್ಷದ ಒಬ್ಬ ವ್ಯಕ್ತಿ, 70 ವರ್ಷದಲ್ಲಿ ಈ ರೀತಿ ಸುಳ್ಳು ಸುದ್ದಿ ಹಬ್ಕೊಂಡು ಬದುಕ್ತಾ ಇದ್ದಾನೆ. ಅವನು ಭೂಮಿಗೆ ಭಾರ. 70 ವರ್ಷದ ಧರ್ಮಪಾಲ್ ಶೆಟ್ಟಿ ಅನ್ನುವನನ್ನ ಬಂಧಿಸಿದ್ದಾರೆ, ಇನ್ನೊಬ್ಬನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಇದು ಆಕ್ಚುಲಿ ಕಳೆದ ತಿಂಗಳು ಒಂದು ದೊಡ್ಡ ಘಟನೆ ನಡೆದಿತ್ತು. ಏನು, ಇದೇ ರೀತಿ ಅಕ್ರಮ ಬಾಂಗ್ಲಾ ವಲಸಿಗ ಅಂತ ಹೇಳಿ ಒಂದು ಮುಸ್ಲಿಂ ವ್ಯಕ್ತಿಯನ್ನ ಒಂದು ಗುಂಪು ಥಳಿಸಿತ್ತು. ರೌಡಿಗಳ ಗುಂಪು ಆತನ ಮೇಲೆ ಹಲ್ಲೆ ಮಾಡಿ ಥಳಿಸಿತ್ತು. ಅವನು ಆಕ್ಚುಲಿ ಸುಮಾರು 15 ವರ್ಷಗಳಿಂದ ಮಂಗಳೂರಲ್ಲಿ ಮತ್ತು ಸುತ್ತಮುತ್ತ ಮೇಸ್ತ್ರಿ ಕೆಲಸ ಮಾಡ್ಕೊಂಡಿದ್ದಂತಹ ಬಂಗಾಳಿ ವ್ಯಕ್ತಿ. ಆತನ ಮೇಲೆ ಆತ ಅಕ್ರಮ ವಲಸಿಗ, ಬಾಂಗ್ಲಾದೇಶದಿಂದ ಬಂದುಬಿಟ್ಟಿದ್ದಾನೆ ಅಂತ ಇವರಿಗೆ ಒಳಗಡೆ ಸುಪ್ತ ಪ್ರಜ್ಞೆ ಎಚ್ಚರಗೊಂಡು QR ಕೋಡ್ ಸಮೇತವಾಗಿ ಅದು ಹೊರಗೆ ಬಂದು ಅದನ್ನು ಮಾಡಕ್ಕೆ ಹೇಳ್ತು. ಅವನ ಮೇಲೆ ಹಲ್ಲೆ ಆಯಿತು ಪಾಪ. ಆ ಹಿನ್ನೆಲೆಯಲ್ಲೂ ಸಹ
ದಿಲ್ಜಾನ್ ಅನ್ಸಾರಿ ಅನ್ನುವಂತಹ ಜಾರ್ಖಂಡ್ನ ವ್ಯಕ್ತಿ, ಆ ವ್ಯಕ್ತಿಯ ಮೇಲೆ ಹಲ್ಲೆಯಾಗಿತ್ತು. ಅದರ ಕೇಸಲ್ಲಿ ಸಹ ಬಂಧನಗಳು ನಡೆಯಿತು. ರತೀಶ್ ಶೆಟ್ಟಿ, ಧನುಷ್, ಸಾಗರ್ ಈ 3 ಜನರನ್ನ ಪೊಲೀಸರು ಒಳಗಡೆ ಹಾಕಿದ್ರು. ಯಾಕೆಂದ್ರೆ ಅವರು ಆ ವ್ಯಕ್ತಿಯನ್ನ, ಯಾರು ದಿಲ್ಜಾನ್ ಅನ್ಸಾರಿ ಅನ್ನುವಂತಹ ಜಾರ್ಖಂಡ್ ಪ್ರಜೆಯನ್ನ ನೀನು ಅಕ್ರಮ ವಲಸಿಗ ಅಂತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದ್ರು. ಆ ಕಾರಣಕ್ಕೆ ಒಳಗಡೆ ಹಾಕಿದ್ರು. ಹಲ್ಲೆ ಮಾತ್ರ ಮಾಡಿದ್ದಲ್ಲ, ಇವ್ರಿಗೆ ಇನ್ನೊಂದು ರೋಗ ಇದೆಯಲ್ಲ, ಮುಸ್ಲಿಮರ ಬಾಯಲ್ಲಿ ಜೈ ಶ್ರೀರಾಮ್ ಕೂಗಿಸ್ಬೇಕು ಅನ್ನುವಂತಹ ದೊಡ್ಡ ರೋಗ, ಅದನ್ನು ಸಹ ಪ್ರಯೋಗ ಮಾಡಿದ್ರು. ಇವರಿಗೆ ಭಕ್ತಿ ಇದ್ರೆ ಇವರು ಕೂಗಬೇಕು, ಅದನ್ನ ಪಾಲನೆ ಮಾಡೋರು ಅವ್ರು ಕೂಗ್ಕೊಳ್ತಾರೆ. ಬೇರೆ ಧರ್ಮದವರನ್ನು ಹಿಡ್ಕೊಂಡು ಹೊಡೆದು ಬಡದು ಬೆದರಿಸಿ ಕೂಗು, ನನ್ನ ಧರ್ಮದ ಘೋಷಣೆ ನೀನು ಕೂಗು ಅಂತ ಹೇಳ್ತಾರಲ್ಲ, ಇದೆಷ್ಟು ನೀಚತನ ನೀವು ಯೋಚನೆ ಮಾಡಿ. ಸೊ ಇದೆಲ್ಲದಕ್ಕೂ ಎಲ್ಲರೂ ಜೈಲಿಗೆ ಹೋದ್ರು. ಸರಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಸುಳ್ಳು ಸುದ್ದಿ ಹಾಕಿದ್ದಕ್ಕೆ ಇಬ್ಬರ ಮೇಲೆ FIR, ಒಂದು ಬಂಧನ. ಬಾಂಗ್ಲಾ ಪ್ರಜೆ ಅಂತ ಸುಳ್ಳು ಹೇಳಿ ಒಬ್ಬ ಭಾರತೀಯ ಪ್ರಜೆ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ 3 ಜನರ ಬಂಧನ. ಇದು ಮಂಗಳೂರಲ್ಲಿ ನಡೀತಾ ಇದೆ. ವೆರಿ ಗುಡ್. ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕೋ ಪೊಲೀಸರು ಸರಿಯಾಗಿ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆದರೆ ಬೆಂಗಳೂರಲ್ಲಿ ಏನಾಗಿದೆ, ಪೊಲೀಸರಿಗೆ ಬೆಂಗಳೂರಲ್ಲಿ ಏನಾಗಿದೆ, ಈ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಪುಡಿ ರೌಡಿ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ತಳ್ಳಿರುವಂತಹ ಆರೋಪ ಹೊತ್ತಿರುವವನು, ಅದರ ಜೊತೆಗೆ ಕೊಲೆ ಆರೋಪಿ ಅವನು ದಿಲ್ದಾರಾಗಿ ಮುಸ್ಲಿಮರ ಶೆಡ್ಡುಗಳಿಗೆ ಹೋಗಿ ಅವರ ದಾಖಲೆಗಳನ್ನ ಪರೀಕ್ಷೆ ಮಾಡ್ತಿದ್ದಾನೆ, ಅದನ್ನ ವಿಡಿಯೋ ಮಾಡ್ತಿದ್ದಾನೆ, ಶೇರ್ ಮಾಡ್ತಿದ್ದಾನೆ, ಬೆದರಿಕೆ ಹಾಕ್ತಿದ್ದಾನೆ, ಎಲ್ಲ ಮಾಡ್ತಿದ್ದಾನೆ. ಪೊಲೀಸರು ಏನ್ ಮಾಡ್ತಿದ್ದಾರೆ? ಮಂಗಳೂರು ಪೊಲೀಸರಿಗಿರುವಂತಹ ಕನಿಷ್ಠ ಜ್ಞಾನ ಇವ್ರಿಗಿಲ್ವಾ, ಅಥವಾ ಧೈರ್ಯ ಇಲ್ಲವಾ, ಅಥವಾ ಈ ಪುನೀತ್ ಕೆರೆಹಳ್ಳಿ ಅನ್ನುವವನ ಹಿಂದೆ ಯಾವುದಾದ್ರೂ ದೊಡ್ಡ ಕೈ ಇದೆಯಾ? ಆ ಕೈ ಕಾಂಗ್ರೆಸ್ ಪಕ್ಷದವರದ್ದೇ ಇದೆಯಾ ಅಂತ ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಅಂಥ ಒಬ್ಬ ಪುಡಿ ರೌಡಿ ದಿನ ಬೆಳಗಾದ್ರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ಕೊಂಡು ಓಡಾಡುವಂತಹ, ಲುಚ್ಚತನ ಮಾಡ್ಕೊಂಡು ಓಡಾಡುವಂತವನಿಗೆ ಈ ರೀತಿಯಾಗಿ ನೀನು ಓಪನ್ ಆಗಿ ಹರಾಜು ಕತೆ ಸೃಷ್ಟಿಸ್ಬಿಡು. ಯಾರಾದ್ರೂ ಮನೆಗೆ ಹೋಗಿ ದಾಖಲೆಗಳನ್ನ ಕೇಳು. ಇವನೇನು IAS ಅಧಿಕಾರಿನಾ, IPS ಅಧಿಕಾರಿನಾ, ಅಥವಾ ಜನಪ್ರತಿನಿಧಿನ, MLA ನ, MP ನ, ಇವನು ಯಾರು ಅಲ್ಲಿ ಹೋಗಿ ಪ್ರಶ್ನೆ ಮಾಡೋದಕ್ಕೆ, ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ, ಇನ್ನೊಬ್ಬರ ಆಧಾರನ್ನ ನೋಡೋದಕ್ಕೆ ಇವನಿಗೆ ಅಧಿಕಾರ ಕೊಟ್ಟವರ್ಯಾರು? ಇವನಿಗೆ ಅನುಮಾನ ಇದ್ರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಎಲ್ಲ ಮುಚ್ಕೊಂಡು ಮನೆಯಲ್ಲಿರ್ಬೇಕು. ಅದು ಇವನ ಕೆಲಸ. ಅದಕ್ಕೂ ಇವನಿಗೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವನೊಬ್ಬ ಸಾಕಷ್ಟು ಆರೋಪಗಳನ್ನು ಹೊತ್ತಿರುವಂತಹ, ಸಮಾಜಕ್ಕೆ ಅಪಾಯಕಾರಿಯಾದಂತಹ ವ್ಯಕ್ತಿ. ಇವನಿಗೆ ಅದು ಸಹ ಅಧಿಕಾರ ಇಲ್ಲ, ಇನ್ನೊಬ್ಬರನ್ನ ಅಪಾಯಕಾರಿ ಅಂತ ಹೇಳುವ ಅಧಿಕಾರ ಸಹ ಇಲ್ಲ. ಯಾಕಂದ್ರೆ ಇವನೇ ಸ್ವತಃ ಸಮಾಜಕ್ಕೆ ಅಪಾಯಕಾರಿ. ಅವನು ಇಂಥವನಿಗೆ ಇಷ್ಟು ಫ್ರೀಡಮ್ ಅನ್ನ ಈ ಪೊಲೀಸರು, ಈ ಸರ್ಕಾರ ಯಾಕೆ ಕೊಡ್ತಾ ಇದೆ? ಅದನ್ನ ನಾವು ಗಟ್ಟಿಯಾಗಿ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಕೊಡ್ತಾ ಇದೆ? ಯಾರಿವನು? ಇವನಿಗೆ ಅಧಿಕಾರ ಕೊಟ್ಟವರು ಯಾರು? ಅದು ಹೊರಗಡೆ ಬರಬೇಕು. ಮಂಗಳೂರು ಪೊಲೀಸರು ಮಾಡ್ತಿದ್ದಾರೆ, ಬೆಂಗಳೂರು ಪೊಲೀಸರು ಮಾಡ್ತಿಲ್ಲ ಸರಿಯಾಗಿ ಕೆಲಸ ಅನ್ನೋದು ಯಾಕೆ ಅನ್ನೋದು ಜನತೆಗೆ ಗೊತ್ತಾಗಬೇಕು, ಈ ದೇಶದ ಜನತೆಗೆ ಗೊತ್ತಾಗಬೇಕು, ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಇದರ ಹಿಂದೆ ಯಾರಿದಾರೋ ಹೊರಗಡೆ ಬರಲೇಬೇಕು, ಬರ್ತಾರೆ. ಹೆಚ್ಚು ದಿನ ಏನ್ ನಡೆಯಲ್ಲ. ಕದ್ದು ಮುಚ್ಚಿ ಒಳಗೊಳಗೆ ಏನಾದ್ರೂ ಸೆಟ್ಟಿಂಗ್ಗಳು ಮಾಡ್ಕೊಂಡಿದ್ರೆ ಎಲ್ಲವೂ ಹೊರಗಡೆ ಬರ್ತವೆ. ಸೊ ಇದಿಷ್ಟು ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನುವಂತಹ ಹೊಸ ಪುಸಿ ಬಾಂಬನ್ನ ತಗೊಂಡು ಬಂದು ಜನರಲ್ಲಿ ಭೀತಿ ಹುಟ್ಟಿಸುವಂತಹ, ಮುಸ್ಲಿಮರಲ್ಲಿ, ಅದರಲ್ಲೂ ವಲಸೆ ಬಂದಿರುವಂತಹ ಮುಸ್ಲಿಂ ಕಾರ್ಮಿಕರಲ್ಲಿ ಭಯ ಮೂಡಿಸಿ ಆ ಮೂಲಕ ಇವರು ಗೂಗಲ್ ಪೇ, ಫೋನ್ ಪೇಗಳಲ್ಲಿ ಭಿಕ್ಷೆ ಎತ್ತೋದಕ್ಕೆ ಮಾಡ್ತಿರುವಂತಹ ಷಡ್ಯಂತ್ರ ಕುತಂತ್ರದ ಕುರಿತಾದಂತಹ ಮಂಗಳೂರು ಬೆಂಗಳೂರು ನಡುವಿನ ವ್ಯತ್ಯಾಸ ಮತ್ತು ಮಂಗಳೂರಲ್ಲಿ ನಡೆದಿರುವಂತಹ ಬೆಳವಣಿಗೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.